ಶಾಂತಲಾ ಕಿಚನ್. ಇವತ್ತು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾವಿನ ಹಣ್ಣಿನ ಪುಡ್ಡಿಂಗ್ ಮಾಡೋಣ. ಮಾವಿನ ಹಣ್ಣು ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನಲ್ಲಿ ಮತ್ತು ಮಾವಿನ ಹಣ್ಣುಗಳಲ್ಲಿ ಯಾವ್ಯಾವ ರೀತಿ ಸಾಧ್ಯ ಆಗುತ್ತೋ ಆ ರೀತಿ ಆಹಾರಗಳನ್ನು ಮಾಡಿಕೊಂಡು ಸೇವನೆಯನ್ನು ಮಾಡ್ಬೋದು. ಈಗ ಬೇಸಿಗೆ ಕಾಲದಲ್ಲಿ ಯಥೇಚ್ಛವಾಗಿ ಇದು ಮಾವಿನ ಹಣ್ಣು ಬರುತ್ತೆ. ಇನ್ನೊಂದು ತಿಂಗಳು ಬರುತ್ತೆ, ಆಮೇಲೂ ಸಾಮಾನ್ಯವಾಗಿ ಸಿಗುತ್ತೆ. ಆದರೂ ಕೂಡ ಈ ಸೀಸನ್ನಲ್ಲಿ ಸಿಗುವಂಥ ಮಾವಿನ ಹಣ್ಣುಗಳ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇದನ್ನು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಪುಡ್ಡಿಂಗನ್ನು ಮಾಡೋಣ. ಈಗ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂಥ ತಿರುಳನ್ನು ತಗೊಳ್ಳೋಣ. ಈ ರೀತಿ ಒಳಗಡೆ ಇರುವಂಥ ತಿರುಳನ್ನು ಮಾತ್ರ ತೊಗೊಳ್ಳೋಣ, ಸಿಪ್ಪೆ ಬೇಡ. ಈ ರೀತಿ ಒಳಗಡೆ ತಿರುಳನ್ನು ತೊಗೊಂಡಿದ್ವಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಇದಕ್ಕೆ ಟೇಸ್ಟ್ ಅನುಸಾರವಾಗಿ ಸಕ್ಕರೆ ಆ್ಯಡ್ ಮಾಡೋಣ. ನಾನು ಇದಕ್ಕೆ 5 ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಮಾವಿನ ಹಣ್ಣು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಪೇಸ್ಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಪೇಸ್ಟ್ ಮಾಡೋಣ. ನೋಡಿ, ಮಾವಿನ ಹಣ್ಣನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣು, ಸಕ್ಕರೆ ಮತ್ತು ಹಾಲು ಇಷ್ಟನ್ನು ಹಾಕಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಒಲೆ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವು ಈ ಮಾವಿನ ಹಣ್ಣಿನ ಪೇಸ್ಟ್ನ ಇದಕ್ಕೆ ಹಾಕೋಣ. ಈಗ ಇದನ್ನು ಸ್ವಲ್ಪ ಕೈ ಆಡೋಣ. ಸ್ವಲ್ಪ ಅದು ಬೇಯಬೇಕು. ಇಲ್ಲಿ 3 ಸ್ಪೂನ್ ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡೋಣ. ಅಂದರೆ ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಇಡೋಣ. ಅಂದರೆ ನಾವು ತಕ್ಷಣ ಒಲೆ ಆಫ್ ಮಾಡಿದ ತಕ್ಷಣ ಇದಕ್ಕೆ ಹಾಕಬೇಕು. ಇಲ್ಲದರೆ ಯಾವ ಪಾತ್ರೆಯಲ್ಲಿ ಮಾಡಿದ್ದೋ ಅದೇ ಪಾತ್ರೆಯಲ್ಲಿ ಅದು ಗಟ್ಟಿಯಾಗ್ಬಿಡುತ್ತೆ. ಆದ್ದರಿಂದ ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗಬೇಕು. ಇದಕ್ಕೆ ತುಪ್ಪ ಏನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೇಕು ಅಂದರೆ 1 ಸ್ಪೂನ್ ಅಥವಾ 2 ಸ್ಪೂನು ಹಾಕ್ಕೊಳ್ಬೋದು. ಈಗ ಅದಕ್ಕೆ ನಾನು ಕಾರ್ನ್ ಫ್ಲೋರ್ ಹಾಲಲ್ಲಿ ಕಲಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಇದು ಬೇಗ ತಿಕ್ನೆಸ್ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಸ್ಟವ್ ಮೀಡಿಯಮ್ ಫ್ಲೇವರ್ಲೇ ಇರಲಿ, ಕಡಿಮೆನೇ ಇರಲಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಇದು ತಳ ಹತ್ತುವಂಥ ಸಾಧ್ಯತೆ ಐತೆ. ಕೈ ಆಡಿಸ್ತಾನೆ ಇರಬೇಕು. ಒಲೆನೂ ಕೂಡ ಸಿಮ್ಮಲ್ಲಿ ಇಟ್ಟಿರಬೇಕು. ನೋಡಿ, ಈಗ ಇದು ಎಲ್ಲ ಬೆಂದಿದೆ. ನೋಡಿ, ತಳೆನೂ ಕೂಡ ಬಿಡ್ತಾ ಇದೆ. ಈಗ ಒಲೆ ಆಫ್ ಮಾಡಿ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಂದು ಬೌಲ್ಗೆ ಅದನ್ನು ಹಾಕಿದ್ದೀನಿ. ಈಗ ಅದು ಒಂದು ಅರ್ಧ ಗಂಟೆ ಇದು ಸ್ವಲ್ಪ ಆರಬೇಕು. ನೋಡಿ, ಈಗ ಇದು ಸೆಟ್ಟಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಮ್ಯಾಂಗೋ ಪುಡ್ಡಿಂಗ್ ರೆಡಿಯಾಗಿದೆ. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.